ಇದು ರಣಭಯಂಕರನ ಆಟ. ಕುರ್ಚಿಗಾಗಿ ಸಾರಿದ ದುರಂಧರ್ ಸಮರ. ಸಿದ್ದು ಕ್ಯಾಂಪ್ನ ಒಂದು ಟೀಮ್ ಫಾರಿನ್ಗೆ ಹಾರಿದೆ, ಇನ್ನೊಂದು ಟೊಂಗೆ ಮೇಲೆ ಕಾಯ್ತಾ ಇದೆ. ಇದಕ್ಕೆ ಬೆಚ್ಚಿದ ಬಂಡೆ ಪಡೆ ಆಳಿಗೊಂದು ಕಲ್ಲು ಹೊಡಿತಾ ಇದೆ. 15 ಜನ ಅಂತ ಬಾಲಣ್ಣ, ಆದರೆ ಗಣಿಗ ರವಿ ಕಂಡಿದ್ದು ಬೇರೆ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಿ ವರ್ಸಸ್ ಬೀದಿ ನಾಯಿ ಜಗಳ ಆರಂಭವಾಗಿದೆ. ಮೂಲ ವಲಸೆ ಕಾದಾಟಕ್ಕೆ ಮುನ್ನುಡಿ ಬರೆದಿದೆ. ಶ್ವಾನ ಸಮರಕ್ಕೆ ರಂಗ ಪ್ರವೇಶಿಸಿದ ಕುಣಿಗಲ್ ಡಾಕ್ಟರ್ ವ್ಯಾಕ್ಸಿನ್ ಎಚ್ಚರಿಕೆ ನೀಡಿ ಸಿಎಂಗೆ ಕೊಟ್ಟ ಮಾತು ನೆನಪಿಸಿದ್ದಾರೆ. ರವಿ ಕಡೆಯಿಂದ ನಾಯಿಗಳ ವರ್ಣನೆಯಾಗಿದೆ. ರಾಹುಲ್ ಗಾಂಧಿ ಏನು ಕೈಯಲ್ಲಿ ಸಂವಿಧಾನ ಪುಸ್ತಕ ಹಿಡಿದು ಕಲರ್ ಭಾಷಣ ಬಿಗಿದಿದ್ದು. ಇತ್ತ ರಾಜ್ಯದ ಹಸ್ತ ಸರ್ಕಾರದಲ್ಲಿ ಅದೇ ಸಂವಿಧಾನದ ವಾಕ್ ಸ್ವಾತಂತ್ರ್ಯದ ಹರಣವೇ ಆಗ್ತಾ ಇದೆ. ವಿಧಾನಸೌಧದಲ್ಲಿ ಭದ್ರತಾ ಲೋಪದ ಕಾರಣ ಕೊಟ್ಟು ನಿರ್ಬಂಧ ಹೇರ್ತಾ ಇದೆ. ವಿಪಕ್ಷಗಳು ತುರ್ತು ಪರಿಸ್ಥಿತಿಯನ್ನ ಜ್ಞಾಪಿಸಿವೆ. ಜೈಲುವಾಸಕ್ಕೆ ಸೊರಗಿ ಹೊರಗೆ ಹೋದ ನಟ ದರ್ಶನ್ ಕಾರಾಗೃಹ ಸಹವಾಸವೇ ಸಾಕು ಅಂತಿದ್ದಾರೆ. ನಿನ್ನೆ ಹುಟ್ಟುಹಬ್ಬದ ದಿನವೇ ಕೋರ್ಟ್ಗೆ ವಿಶೇಷ ಮನವಿ ಸಲ್ಲಿಸಿದ್ದಾರೆ. ಪ್ಲೀಸ್ ಡೇ ಟು ಡೇ ವಿಚಾರಣೆ ನಡೆಸಿ ಅಂತ ಗೋಗರ್ದಿದ್ದಾರೆ. ಶೀಘ್ರದಲ್ಲೇ ಜಾಮೀನು ಮೊರೆ ಹೋಗುವ ಸಾಧ್ಯತೆ ಇದೆ. ಇದು ಗೋಲ್ಮಾಲ್ ಕಥೆ. ಚಿಕ್ಕಮಗಳೂರಿನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಸಿಬ್ಬಂದಿ ಸತ್ತವರ ಹೆಸರಲ್ಲಿ ಲೋನ್ ಮಾಡಿ ಚಿನ್ನ ಸ್ವಾಹ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇತ್ತ ಮಂಡ್ಯದಲ್ಲಿ ಆಸಿಡ್ ದಾಳಿ, ಚಿನ್ನಾಭರಣ ದರೋಡೆ ಕೇಸ್ನಲ್ಲಿ ಮಾಲೀಕನೇ ಲಾಕ್ ಆಗಿದ್ದಾನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.